ಕಾರಣಕರ್ತರಾದ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಬಾಣತಿಯರ ಸಾವಿಗೆ ಕಾರಣಕರ್ತಾದ ಕಾಂಗ್ರೆಸ್ ಸರ್ಕಾರಕ್ಕೆ, ಹಸುಗೂಸಿನ ಸಾವಿಗೆ ಕಾರಣಕರ್ತಾದ ಕಾಂಗ್ರೆಸ್ ಸರ್ಕಾರಕ್ಕೆ, ಆರೋಗ್ಯ ಸಚಿವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಮಹಿಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಇವತ್ತು ರಾಜ್ಯದಲ್ಲಿ ಬಾಣಂತಿಯರ ಹಾಗೂ ನವಜಾತ ಶಿಶುಗಳ ಸರಣಿ ಸಾವಾಗ್ತಾ ಇದೆ. ಇದಕ್ಕೆ ನೇರ ಕಾರಣ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಇದನ್ನ ವಿರೋಧಿಸಿ ಮೈಸೂರು ಜಿಲ್ಲೆಯ ಬಿಜೆಪಿ ಮಹಿಳಾ ಮೋರ್ಚಾ ತಂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಸರಣಿ ಸಾವು, ಮಹಿಳೆಯರ ಬಾಣಂತಿಯರ ಸರಣಿ ಸಾವು ಹೆಚ್ಚಾಗ್ತಾ ಇದೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಳೆದ 4 ತಿಂಗಳಲ್ಲಿ 300 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ? ಯಾವುದೋ ಒಂದು ಕಳಪೆ ಕಂಪನಿಯಿಂದ, ಪಶ್ಚಿಮ ಬಂಗಾಳದ ಕಳಪೆ ಕಂಪನಿಯಿಂದ ತಗೊಂಡ್ಬಂದಂತಹ ಔಷಧಿಗಳನ್ನ, ಐವಿಗಳನ್ನ ಬಾಣಂತಿಯರಿಗೆ ಕೊಡುವ ಮೂಲಕ ಬಾಣಂತಿಯರು ಸಾವನ್ನಪ್ತಾ ಇದ್ದಾರೆ. ಆರೋಗ್ಯ ಸಚಿವರ ಏನ್ ಮಾಡ್ತಾ ಇದ್ದೀರಾ ನೀವು? ಮಹಿಳೆಯರಿಗೆ ಎಲ್ಲಿ ಸುರಕ್ಷತೆ? ಆರೋಗ್ಯ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಬಡವರು, ಹೆಣ್ಣು ಮಕ್ಕಳು, ಕೂಲಿ ಕಾರ್ಮಿಕರು ಸರ್ಕಾರಿ ಆಸ್ಪತ್ರೆಯನ್ನ ದೇವಸ್ಥಾನ ಅಂತ ಭಾವಿಸಿ ಅಲ್ಲಿಗೆ ಹೋಗ್ತಾರೆ. ಆದ್ರೆ ಇವತ್ತು ನೀವು ಯಾವ ಪರಿಸ್ಥಿತಿಯನ್ನ ತಂದುಬಿಟ್ಟಿದ್ದೀರಾ ಅಂದ್ರೆ, ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ನಾವು ಬದುಕು ಬರ್ತೀವ ಅಂತ ಪ್ರಶ್ನೆಯಾಗಿದೆ. ಬಾಣಂತಿಯರು ಎಷ್ಟು ಆಸೆಗಳನ್ನ ತಾಯಿ ಕಟ್ಕೊಂಡಿದ್ಲೋ, ಮಗುವಿಗೆ ಒಂದು ಉಜ್ವಲ ಭವಿಷ್ಯವನ್ನ ಕೊಡಿಸ್ತೀನಿ ಅಂತ ಆಸ್ಪತ್ರೆಗೆ ಹೋಗಿರ್ತಾರೆ. ಆದ್ರೆ ನಿಮ್ಮ ಅಲ್ಲಿ ಆಸ್ಪತ್ರೆಯಲ್ಲಾದಂತಹ ಒಂದು ಅವಘಡಕ್ಕೆ ಬಾಣಂತಿಯರು ಬಲಿಯಾಗ್ತಾ ಇದ್ದಾರೆ, ಮಕ್ಕಳು ತಬ್ಬಲಿ ಆಗ್ತಾ ಇದ್ದಾರೆ. ಆ ಮಕ್ಕಳ ಜವಾಬ್ದಾರಿಯನ್ನ ನೀವು ತಗೊಳ್ಬೇಕಾಗಿದೆ. ಯಾವುದೇ ಜೀವಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ. ಆದ್ರೆ ನೀವು ಕೊಡ್ತಾ ಇರೋ ಪರಿಹಾರ ಆ ಬಾಣಂತಿಯರ ಕುಟುಂಬಕ್ಕೆ ಸಾಲ್ತಾ ಇಲ್ಲ ಸ್ವಾಮಿ. ಕನಿಷ್ಠ ಪಕ್ಷ 25 ಲಕ್ಷ ಆದ್ರೂ ಪ್ರತಿ ಕುಟುಂಬಕ್ಕೆ ಕೊಡಬೇಕು ಅಂತ ಈ ಪ್ರತಿಭಟನೆ ಮೂಲಕ ನಾವು ಹೇಳ್ತಾ ಇದ್ದೀವಿ.
ಅದೇ ರೀತಿ ಆ ತಪ್ಪಲಿ ಮಕ್ಕಳ ಭವಿಷ್ಯ ಶಿಕ್ಷಣದ ಜವಾಬ್ದಾರಿಯನ್ನ ಸರ್ಕಾರ ವಹಿಸ್ಕೊಬೇಕು. ದಿನೇಶ್ ಗುಂಡೂರಾವ್ ಅವರೇ, ಮಾನ್ಯ ಸಚಿವರೇ, ಏನ್ ಮಾಡ್ತಾ ಇದ್ದೀರಾ? ಕಳಪೆ ಔಷಧಿಯನ್ನ ತಗೊಂಡ್ಬರ್ತಾ ಇದಾರಲ್ಲ, ಮೆಡಿಕಲ್ ಅಸೆಸ್ಮೆಂಟ್ ಏನಾಗ್ತಾ ಇದೆ? ಯಾವ ರೀತಿಯಾದಂತಹ ಕ್ವಾಲಿಟಿ ಟೆಸ್ಟ್ಗಳನ್ನ ಮಾಡ್ತಾ ಇದ್ದೀರಾ? ಮೆಡಿಕಲ್ ಮಾಫಿಯಾ ಆಗ್ತಾ ಇದೆ. ನೀವು ತಗೊಳ್ಳುವಂತಹ ಪರ್ಸೆಂಟೇಜ್ಗೆ ರಾಜ್ಯದಲ್ಲಿ ಬಡ ಕುಟುಂಬದ ಬಾಣಂತಿಯರು ಬಲಿಯಾಗ್ತಿದ್ದಾರೆ. ರಾಜ್ಯದಲ್ಲಿ ಬಾಣಂತಿಯರ ಮಾರಣ ಹೋಮ ಆಗ್ತಾ ಇದೆ. ಇದನ್ನು ಧಿಕ್ಕರಿಸಿ ನಾವಿವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವು ಒಬ್ರು ಹೆಣ್ಣು ಮಗಳಾಗಿ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ್ರೂ ಆ ಮೃತ ಕುಟುಂಬನ ಹೋಗಿ ಮಾತಾಡಿಸುವಂತಹ ಸೌಜನ್ಯ ನೀವು ತೋರಿಸಿಲ್ಲ. ಆ ಸ್ಥಾನಕ್ಕೆ ನೀವು ಅರ್ಹರಲ್ಲ. ದಿನೇಶ್ ಗುಂಡೂರಾವ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಟ್ಟು ಆಚೆ ಬರಬೇಕು. ರಾಜ್ಯದಲ್ಲಿ ಬಿಟ್ಟಿ ಭಾಗ್ಯದ ಜೊತೆಗೆ ಬಾಣಂತಿಯರ ಸಾವಿನ ಭಾಗ್ಯವನ್ನ ಕೊಡ್ತಾ ಇದ್ದೀರಾ ನೀವು. ಹಾಗಾಗಿ ನೀವುಗಳು ಆ ಸ್ಥಾನಕ್ಕೆ ಅರ್ಹರಲ್ಲ. ದಯವಿಟ್ಟು ನಿಮ್ಗಾಗಿಲ್ಲ ಅಂದ್ರೆ ಈ ಜವಾಬ್ದಾರಿಯನ್ನ ತಗೋಬೇಡ್ರಿ. ಜನರ ಪ್ರಾಣ ಜೊತೆ ಆಟ ಆಡಬೇಡಿ ನೀವಿವತ್ತು. ಇದರ ವಿರುದ್ಧ ಮೈಸೂರು ಗ್ರಾಮಾಂತರ ಮತ್ತು ಮೈಸೂರು ನಗರ ಬಿಜೆಪಿ ತಂಡದ ವತಿಯಿಂದ ನಾವಿವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇನ್ನು ಮುಂದೆ ನಾಗೇಂದ್ರ ಸರ್ ಅವರು ಜಿಲ್ಲಾಧ್ಯಕ್ಷರು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳ್ತಾರೆ. ಬಂಧುಗಳೇ, ರಾಜ್ಯಾದ್ಯಂತ ಹೋರಾಟ ನಡೀತಿದೆ. ಕಾರಣ ಇಷ್ಟೇ, ಇವತ್ತು ಬಳ್ಳಾರಿಯಿಂದ ರಾಯಚೂರುವರೆಗೆ ಆ ಬಾಣಂತಿಯರ ಸಾವುಗಳು, ಸರಣಿ ಸಾವನ್ನ ನಾವು ನೋಡ್ತಾ ಇದೀವಿ. ಅದೇ ರೀತಿ ಮಕ್ಕಳುಗಳ ಸಾವುಗಳನ್ನ ನೋಡ್ತಾ ಇದೀವಿ. ಅದಕ್ಕೆಲ್ಲ ಕಾರಣ ಏನಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಟ್ಟಿರ್ತಕ್ಕಂಥ ಕಳಪೆ ಔಷಧಿ. ಅದಕ್ಕೆ ಕಾರಣ ಇವತ್ತು ನಮ್ಮ ರಾಜ್ಯದ ಸನ್ಮಾನ್ಯ ನಮ್ಮ ವಿರೋಧ ಪಕ್ಷ ಪ್ಲೀಸ್ ಯಾರು ಮಾತಾಡಿ. ಇವತ್ತು ರಾಜ್ಯ ಸರ್ಕಾರ ತಮ್ಮ ಪರ್ಸೆಂಟೇಜ್ ಅನ್ನು ಏರಿಸ್ಕೊಳ್ಳಕ್ಕೆ ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಮಂತ್ರಿಗಳು ನಮ್ಮ ಇಲಾಖೆಯಲ್ಲಿ 10%, ನಿಮ್ಮ ಇಲಾಖೆಯಲ್ಲಿ 10% ಅಂತ. ಆದ್ರೆ ಆರೋಗ್ಯ ಇಲಾಖೆಯಲ್ಲಿ ಆ ತರ ಪರ್ಸೆಂಟೇಜ್ ತಗೊಂಡ್ರೆ ಈ ಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಆರೋಗ್ಯ ಸಚಿವರು ಈ ಸಾವಿಗೆ ಕಾರಣರಾಗಿ, ಹಾಗೆ ಮಹಿಳಾ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಕಾರಣಕರ್ತರಾಗಿರ್ತಾರೆ ಅಂತಕ್ಕಂಥದ್ದು. ನಮ್ಮ ಮಹಿಳೆಯರ ಹೋರಾಟ ಇರ್ತಕ್ಕಂಥದ್ದೇನು, ಅವರಿಬ್ಬರು ಸಹ ಹೋರಾಟದಲ್ಲಿ ಇವತ್ತು ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಬೇಕು. ಇದು ಒಂದು ರೀತಿ ತನಿಖೆಯೂ ಸಹ ಆಗ್ಬೇಕು. ದಯಮಾಡಿ ಕುತ್ಕೊಂಡ್ರಮ್ಮ, ಯಾಕಮ್ಮ ತನಿಖೆ ಇಲಾಖೆ ಮುಖ್ಯಸ್ಥರುಗಳು ತಲೆದಂಡ ಆಗ್ಬೇಕು. ಹಾಗೆ ಇಲಾಖೆ ಸಚಿವರುಗಳು ತಲೆದಂಡ ಆಗ್ಬೇಕು. ಏನ್ ಮಾಡ್ತಿದ್ದೀರಾ ಮುಖ್ಯಮಂತ್ರಿಗಳೇ? ಯಾರ ಸಾವಿಗೂ ಲೆಕ್ಕ ಇಲ್ಲ ನಿಮ್ಗೆ. ಯಾವ ಅಕ್ರಮ ನಡೆದ್ರೂ ಲೆಕ್ಕ ಇಲ್ಲ. ಯಾವ ಅಕ್ರಮದಲ್ಲಿ ಎಷ್ಟು ಕೋಟಿ ತಿಂದ್ರೂ ಲೆಕ್ಕಕ್ಕಿಲ್ಲ. ಯಾವ ಅಕ್ರಮ ಅಲ್ಲಿ ಹೇಳ್ತಾರೆ ಗೃಹ ಇಲಾಖೆಯಲ್ಲಿ ಅಲ್ಲೇನೋ ಒಂದು ಗಲಾಟೆ ನಡೀತದೆ, ಪೊಲೀಸ್ ಸ್ಟೇಷನ್ ಮುಖ್ಯ ಆಗಿದ್ದಾರೆ, ಪೊಲೀಸ್ ಸ್ಟೇಷನ್ ಸುಟ್ಟಾಕುವಂತ ಅದೇನ್ ಮಹಾ ದೊಡ್ಡ ವಿಷಯನ ಬಿಡಿ ಅಂತ ಗೃಹ ಸಚಿವರು ಹೇಳ್ತಾರೆ. ಅಂದ್ರೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಯಾವ ವಿಷಯನೂ ಸಹ ನೀವು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಅದ್ರ ಬದಲು ಎಂತ ಸಾವು ನೋವುಗಳಾದ್ರೂ ಸಹ ನೀವು ಆ ಸಾವು ನೋವನ್ನು ಸಹ ಲೆಕ್ಕಕ್ಕೆ ತಗೋತಾ ಇಲ್ಲ. ನಿಮ್ಮ ಇಲಾಖೆ ಸಚಿವರುಗಳನ್ನ ಸೇಫ್ ಮಾಡೋದ್ರಲ್ಲಿ ಸರ್ಕಾರ ಇವತ್ತು ಕಟಿಬದ್ಧವಾಗಿದೆ. ಒಂದ್ ರೀತಿ ಖರ್ಗೆ ಅವರು ಇವತ್ತು ಕಾಂಟ್ರಾಕ್ಟ್ಗಳು ಸಾವಾಗಿದೆ. ಆ ಸಾವು ಅಂದ್ರೆ ಅವರೇನು ಹೆಸರಿದ್ಯಾ, ಅವ್ರ ಹೆಸರಿದ್ಯಾ? ಈಶ್ವರಪ್ಪನವ್ರ ಹೆಸರಿತ್ತ ಅಲ್ಲಿ? ಈಶ್ವರಪ್ಪನವರು ಅಂತ ಹೇಳಿದ್ರಲ್ಲಿ ನಾವು ರಾಜೀನಾಮೆ ಕೊಡ್ಲಿಲ್ವಾ? ಅದೇ ರೀತಿ ರಾಜೀನಾಮೆ ಗೌರವ ಇದ್ರೆ, ನಿಮ್ಮ ಮಂತ್ರಿಗಳಿಗೆ ಗೌರವ ಇದ್ರೆ ರಾಜೀನಾಮೆಯನ್ನು ಕೊಟ್ಟು ಹೋಗ್ಬೇಕು. ಇವತ್ತು ಇಲಾಖೆ ಸಚಿವ ನಾಗೇಂದ್ರ 187 ಕೋಟಿ ನುಂಗಿ ನೀರು ಚುನಾವಣೆಗೆ ದುಡ್ಡನ್ನು ಬಳಸಿದ್ಮೇಲೆ ನೀವು ಕ್ಲೀನ್ ಚಿಟ್ ಕೊಡ್ತೀರಾ ನೀವು? SIT ಅವರು ನಿಮ್ ಕೈಗೊಂಬೆಯಾಗಿ ಇವತ್ತು ಕುಡಿತಾ ಇದ್ದಾರೆ. ಅದಕ್ಕೆ ನೀವು SIT ರಚನೆ ಮಾಡ್ಕೊಂಡು ನಿಮ್ಮ ಮಂತ್ರಿಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಬೆಸ್ಟ್ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಪ್ರಾಣಕ್ಕೆ ಬೆಲೆ ಇಲ್ಲ, ಬಡವರ ಪ್ರಾಣಕ್ಕೆ ಬೆಲೆ ಇಲ್ಲ. ಕಲ್ಪಿ ಔಷಧಿ ಕೊಟ್ಟು ಇವತ್ತು ಸಾಯಿಸ್ತಾ ಇದ್ದೀರಲ್ಲ, ಅದ್ರ ಬದಲು ನೀವು ಆಸ್ಪತ್ರೆಗಳು ಕ್ಲೋಸ್ ಮಾಡಿ. ನಿಮ್ ಕೈ ಆಗಲ್ಲ ಅಂದ್ರೆ ಪ್ರಾಣವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲ್ಲರೂ ಕಷ್ಟಪಟ್ಟು ಖಾಸಗಿ ಆಸ್ಪತ್ರೆಗೆ ಸಾರ್ವಜನಿಕರು ಹೋಗ್ತಾರೆ. ಅದ್ರ ಬದಲಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದ್ರೆ ದೇವಾಲಯ ಅಂತಕ್ಕಂಥ ತಿಳ್ಕೊಂಡಿದ್ರು. ಇವತ್ತು KR ಹಾಸ್ಪಿಟ್ಲ್
KRS ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 3 ಕೋಟಿಯನ್ನು ಕೊಡ್ತು. ಯಾಕಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ, ಅಲ್ಲಿ ಬರುವಂತ ಪೇಷಂಟ್ಗಳಿಗೆ ಅನುಕೂಲ ಆಗ್ಲಿ ಅಂತಕ್ಕಂಥ, ರೋಗಿಗಳಿಗೆ ಅನುಕೂಲ ಆಗ್ಲಿ ಅಂತಕ್ಕಂಥದ್ದು ಕೊಟ್ಟರು. ಆದ್ರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಎಲ್ಲ ಹಂತದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಫೇಲ್ಯೂರ್ ಆಗಿದೆ. ಕೂಡಲೇ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಬ್ರು ಸಹ ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು, ದಯಮಾಡಿ ಬೇರೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನ ಸಂದರ್ಭ ಹೇಳ್ತಾ ರಾಜೀನಾಮೆ ಕೊಡಬೇಕು. ಸರ್ಕಾರ ಪ್ರತಿ ಹಂತದಲ್ಲೂ ಸಹ ಫೇಲ್ಯೂರ್ ಆಗಿದೆ ಅಂತಕ್ಕಂಥ ವಿಚಾರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ಧರಣಿಯನ್ನು ಮಾಡ್ತಾ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಸಾರ್ವಜನಿಕರ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಯಾವಾಗಲೂ ಸಹ ಕಾರ್ಯಕರ್ತರ ಜೊತೆ, ಸಾಮಾನ್ಯ ಜನರ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಹೋರಾಟವನ್ನ ಮಾಡ್ತಾ ಇವತ್ತು ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇತರ ರೀತಿಯಾದಂಥ ಹೋರಾಟಕ್ಕೆ ಹೆಚ್ಚು ಒತ್ತು ಕೊಡುವಂತ ಕೆಲಸವನ್ನು ನಾವು ಇಲ್ಲ ಸೇರಿ ಮಾಡೋಣ ಅಂತಕ್ಕಂಥ ಸಂದರ್ಭ ಹೇಳ್ತಾ ನನ್ನ ಮಾತನಾಡಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಬಲೇ ಭಾರತ್ ಮಾತಾ ಕಿ, ಬಲೇ ಭಾರತ್ ಮಾತಾ ಕಿ. ಕೊನೆ ಕಡಿಮೆ ಇದೆ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಾಮಿ, ಒಂದೇ ಆಸ್ಪತ್ರೆಯಲ್ಲಿ ಇವತ್ತೊಂದು, ಇನ್ 3 ದಿನ ಬಿಟ್ಟೊಂದು, ಇನ್ 4 ದಿನ ಬಿಟ್ಟೊಂದು, ವಾರಕ್ಕೆ 15 ದಿನಕ್ಕೆ ಸಾವಾಗುತ್ತೆ ಅಂತಂದ್ರೆ ನಿಮ್ ಸರ್ಕಾರ ಏನ್ ಕತ್ತೆ ಕಾಯ್ತಾ ಇದೆಯಾ ಅನ್ನೋ ಮಾತನ್ನ ಕೇಳ್ಬೇಕಾಗುತ್ತೆ. ಆರೋಗ್ಯ ಸಚಿವರಿದ್ದಾರೆ, ನೀವು ಒಬ್ರು ಆರೋಗ್ಯ ಅಂತ ಅಂದ್ಬಿಟ್ಟು ಸಚಿವರನ್ನ ಮಾಡಿದ್ದೀರಿ ಇಲಾಖೆಗೆ. ದಿನೇಶ್ ಗುಂಡೂರಾವ್ ಅವರು ಏನ್ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲರಿಗೂ ಎದ್ದು ಕಾಣಿಸ್ತಾ ಇದೆ. ಅವರವರ ಜಾಗಗಳನ್ನ ಸರಿ ಕನ್ಫರ್ಮ್ ಮಾಡ್ಕೊಳ್ಳೋದು. ಒಂದ್ ಮಾತು ಹೇಳ್ತಾರೆ, ಮಾತಿರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ನಾವು ಅತ್ಯಂತ ಗೌರವ ಇಟ್ಕೊಂಡಿದ್ವಿ. ಏಕೈಕ ಮಹಿಳೆ ಒಬ್ಬರು ನಮ್ಮನ್ನ ಪ್ರತಿನಿಧಿಯಾಗಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಇದ್ದಾರೆ ಅಂತ. ಆ ಅಮ್ಮನ ಆಟ ಟಾಪ್ಗಳನ್ನ ನೋಡಿದ್ರೆ ಬೇರೆದಕ್ಕೆಲ್ಲ ನಿಮಗೆ ಶಕ್ತಿ ಇದೆ, ತಾಕತ್ತಿದೆ. ಒಳ್ಳೆ ವೀರಗಾಸೆ ಹಾಕೊಂಡು ನಮ್ಮ ಕಡೆ ಕುಣಿಯೋದಕ್ಕೆಲ್ಲ ಗೊತ್ತಿದೆ. ಹೆಣ್ಣು ಮಕ್ಕಳ ಸಾವಿನ ಬಗ್ಗೆ ನಿಮ್ಗೆ ಕಿಂಚಿತ್ತಾದ್ರೂ ಕಾಳಜಿ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಎಷ್ಟು ತಾಯಂದಿರು ಕಳ್ಕೊಂಡಿರೋ ಮಕ್ಕಳು ಇವತ್ತು ಅನಾಥರಾಗಿದ್ದಾರೆ. ತಾಯಿ ಇಲ್ಲದ ಮಕ್ಕಳ ಬೆಳವಣಿಗೆ ಬಗ್ಗೆ ನೀವೇನಾದ್ರೂ ಯೋಚನೆ ಮಾಡಿದ್ದೀರಾ? ತಪ್ಪಲಿ ಮಕ್ಕಳ ಬಗ್ಗೆ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ? ಆ ಕುಟುಂಬಕ್ಕಾಗಿಟ್ಟಿರುವಂತ ನಷ್ಟ, ಆ ನೋವು, ಅದಕ್ಕೆ ಯಾವ್ದಾದ್ರೂ ಸಾಂತ್ವನ ಹೇಳಿದ್ದೀರಾ ಅಂತ ನಾವು ಈ ವಿಚಾರದಲ್ಲಿ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಮೊನ್ನೆ ಕೂಡ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಒಂದು ಸಂದರ್ಶನ ನೋಡ್ತಾ ಇದ್ದೆ. ಅವರು ಅತ್ಯಂತ ಪದೇ ಹೊತ್ತಿ ಹೇಳ್ತಾ ಇದ್ದಿದ್ದು, ಏಕೈಕ ಮಹಿಳೆ ಇವತ್ತು ಸರ್ಕಾರದಲ್ಲಿದ್ದೀನಿ, ಏಕೈಕ ಮಹಿಳೆ, ಇಡೀ ಕರ್ನಾಟಕದ 3.5 ಕೋಟಿ ಮಹಿಳೆಯರ ಜನಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಲ್ಲ, ನಿಮ್ಮ ನಾಚಿಕೆ ಆಗಲ್ವಾ? ನಾಚಿಕೆ ಆಗ್ಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ನೀವು ಹೋರಾಟ ಮಾಡ್ತಿದ್ದೀರಿ ಹೊರತು 3.5 ಕೋಟಿ ಮಹಿಳೆಯರ ಪ್ರತಿನಿಧಿಯಾಗಿ ಎಲ್ಲಮ್ಮ ಕೆಲಸ ಮಾಡ್ತಾ ಇದ್ದೀರಾ ನೀವು? ಏನ್ಬೇಕಾ ಬೇಡವಾ? ನಾವು ಯಾವತ್ತಾದ್ರೂ ಸಾಂತ್ವನ ಹೇಳಿದ್ದೀರಾ? ಹೋಗ್ಲಿ, ಒಂದು ಸಾವಾದಾಗ್ಲೇ ಎಚ್ಚೆತ್ಕೋಬೇಕಾಗಿತ್ತು. ನಿಮ್ಮ ಕಳಪೆ ಔಷಧಿ ವಿತರಣೆ ಏನಾಗ್ತಾ ಇದೆ ಅದ್ರ ಬಗ್ಗೆ ನೀವು ಎಚ್ಚೆತ್ಕೋಬೇಕಾಗಿತ್ತು. ಇಲಾಖೆ ತಕ್ಷಣಕ್ಕೆ ಆ ಡಾಕ್ಟರ್ಗಳನ್ನ, ಇಲಾಖೆನ, ಔಷಧಿ ಕಂಪನಿಗಳವ್ರನ್ನ ಕರೆದು ಸಭೆ ಮಾಡಿ ಅದ್ರ ಬಗ್ಗೆ ತಜ್ಞರಿಂದ ವರದಿ ತಗೊಂಡು ತಕ್ಷಣ ಅದಕ್ಕೆ ನ್ಯಾಯ ಒದಗಿಸಿದ್ರೆ 15ಕ್ಕೂ ಹೆಚ್ಚು ಬಾಣಂತಿಯರ ಸಾವು ತಪ್ಪಿತ್ತು. ಬಳ್ಳಾರಿ, ಬೆಳಗಾಮು, ಬೆಂಗಳೂರು, ಕಲಬುರಗಿ ಎಲ್ಲ ಕಡೆ ಬಾಣಂತಿಯರ ಸಾವಾಗ್ತಾ ಇದೆ. ಸಿದ್ದರಾಮಯ್ಯನವ್ರಿಗೆ ನಾನು ಒಂದು ಮಾತನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯಮಂತ್ರಿಗಳಾಗಿ ನಮ್ಗೆಲ್ಲರಿಗೂ ಹೆಮ್ಮೆ ಇದೆ. ನಮ್ಮ ಜಿಲ್ಲೆಯ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳು ನೀವು. ಸುದೀರ್ಘ ಅವಧಿಗೆ ಬಜೆಟ್ ಮಂಡಿಸಿದವರು. ಹಾಗೆ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೀರಾ ಅನ್ನೋ ಹೆಮ್ಮೆ ಕೂಡ ಇದೆ. ಹಾಗಾಗಿ ನಿಮ್ಮ ಹೆಸರನ್ನ ಪ್ರಿನ್ಸೆಸ್ ರಸ್ತೆಗೆ ಇಡಬೇಕು, ಅವ್ರ ಹೆಸರು ತೆಗೆದು ಅಂತ ಹೊರಟಿದ್ದೀರಾ ನೀವು. ಕರೆಕ್ಟ್ ಇರ್ಬೋದು ಸ್ವಾಮಿ, ಒಂದು ಸರ ಅದ್ರ ಇತಿಹಾಸವನ್ನ ಕೆದಕಿ ನೋಡಿ. ಪ್ರಿನ್ಸೆಸ್ ಕೃಷ್ಣರಾಜಮ್ಮಣಿ ಅವರು 21-22ನೇ ವಯಸ್ಸಿಗೆ ಒಂದು ಕ್ಷಯ ರೋಗದಿಂದ ಸಾವನ್ನಪ್ಪುತ್ತಾರೆ. ನಂತರ ಅವರ 3 ಜನ ಹೆಣ್ಣು ಮಕ್ಕಳು ಕೂಡ ಕ್ಷಯರೋಗದಿಂದ 12, 13, 16 ವಯಸ್ಸಿನಲ್ಲಿ ಇರುವಂತ ಹೆಣ್ಣು ಮಕ್ಕಳು ಕೂಡ ಅವತ್ತು ಸಾವನ್ನಪ್ಪುತ್ತಾರೆ. ಆವಾಗ ಮಹಾರಾಣಿಯವರಿಗೆ ಯೋಚನೆ ಬರುತ್ತೆ, ನಮ್ಮ ಅರಮನೆಯಲ್ಲಿರುವಂತಹ ಸಕಲ
ಈ ನಾವು ಬಡ ಜನರಿಗೋಸ್ಕರ ಒಂದು ಹಾಸ್ಪಿಟ್ಲ್ ತೆರಿಬೇಕು ಅಂತ ಅವತ್ತು ಸ್ಯಾನಿಟೋರಿಯಂ ಅಂತ ಏನು ತೆಗೆದ್ರು, ಅದಕ್ಕೆ ಕೃಷ್ಣರಾಜಮ್ಮಣ್ಣಿ ಆಸ್ಪತ್ರೆ ಅಂತ ಹೆಸರಿಟ್ರು. ಆ ರಸ್ತೆ ಕೂಡ ಪ್ರಿನ್ಸಸ್ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ಇವತ್ತು ಸಿದ್ದರಾಮಯ್ಯನವರು ನೀವು ಅಲ್ಲಿಗೆ ಹೆಸರಿಟ್ಟು ಕೊಟ್ಟಿದ್ದೀರಲ್ಲ, ನಿಮ್ಮ ಹೆಸರನ್ನ ಎಲ್ಲಿಗಿಡಬೇಕು ನಿಮ್ಮ ಹೆಸರನ್ನ? ಇವತ್ತು ಬಾಣಂತಿಯರ ಸರಣಿ ಸಾವಾಗ್ತಾ ಇದೆಯಲ್ಲ, ಅವರೆಲ್ಲ ಸ್ಮಶಾನ ಸೇರ್ತಾ ಇದಾರಲ್ಲ, ಸ್ಮಶಾನಕ್ಕೆ ಇರ್ಬೇಕು ಸ್ವಾಮಿ ನಿಮ್ಮ ಹೆಸರನ್ನ. ರೋಡ್ಗಲ್ಲ, ಸ್ಮಶಾನಕ್ಕೆ ನಿಮ್ಮ ಹೆಸರು ಇಡ್ಬೇಕಾಗಿರೋದು. ಇವತ್ತು ಕರ್ನಾಟಕವನ್ನ ಸಾವಿನ ಅಂಚಿಗೆ ದೂಡ್ತಾ ಇದ್ದೀರಿ. 2,000 ಕೊಟ್ಬಿಟ್ಟು ಹೆಸರು ಹೌದು, ಸ್ಮಶಾನಕ್ಕೆ ನಿಮ್ಮ ಹೆಸರು ಇಡೋದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲರ ಮಹಿಳೆಯರ ಪರವಾಗಿ ಹೇಳ್ತಾ ಇದ್ದೀನಿ. ದಯಮಾಡಿ ಇನ್ನಾದ್ರೂ ಸರ್ಕಾರ ಎಚ್ಚೆತ್ಕೊಂಡು, ನೀವು ಆಡಳಿತ ನಡೆಸಕ್ಕೆ ಯೋಗ್ಯರಲ್ಲ, ರಾಜೀನಾಮೆ ಕೊಟ್ಟು ಹೋಗೋದು ಒಳಿತು ಅಂತಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಾಣಂತಿಯ ಸಾವಿನ ತೀವ್ರ ತನಿಖೆ ಆಗಬೇಕು. ಇದಕ್ಕೆ ಕಾರಣಕರ್ತರಾದಂತ ಎಲ್ಲರಿಗೂ ಕೂಡ ಕಠಿಣವಾದಂತ ಶಿಕ್ಷೆ ಆಗಬೇಕು. ಸರ್ಕಾರವನ್ನು ಒಳಗೊಂಡಂತೆ ವೈದ್ಯರಿರ್ಬೋದು, ಕಂಪನಿಗಳಿರ್ಬೋದು, ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ. ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಕಾರಣ ಅದೃಷ್ಟೇ, ಈಗಾಗಲೇ ಬಾಣಂತಿಯರ ಸರಣಿಯ ಒಂದು ರೀತಿ ಅವರು ಸಾವನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಮಕ್ಕಳುಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನು ನೂರಾರು ಸಂಖ್ಯೆಯಲ್ಲಿ ನಾವು ನೋಡಿದ್ದೀವಿ. ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೆ. ಯಾವ ಆರೋಗ್ಯ ಸಚಿವರು ಆರೋಗ್ಯ ಇಲಾಖೆಯಿಂದ ಕೊಟ್ಟಂಥ ಕಳಪೆ ಔಷಧಿಗಳಿಂದ ಈ ಬಾಣಂತಿಯರ ಸಾವು, ಮಕ್ಕಳುಗಳ ಸಾವಾಗಿದೆ. ಆ ಸಾವಿಗೆ ಕಾರಣ ಯಾರು? ಅದಕ್ಕೆ CBIಗೆ ಈ ತನಿಖೆಯನ್ನು ವಹಿಸಬೇಕು ಅಂತಕ್ಕಂಥ ಒತ್ತಾಯ ಮಾಡಲಿಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ವತಿಯಿಂದ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರ ಸೂಚನೆ ಮೇರೆಗೆ ಈ ಒಂದು ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಸಹ ನೂರಾರು ಜನ ಮಹಿಳೆಯರು ಸೇರಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಏನು ಮಹಿಳಾ ಮಕ್ಕಳ ಇಲಾಖೆಯ ಸಚಿವೆ ಇದ್ರ ಬಗ್ಗೆ, ಮಹಿಳೆಯರಿಗೆ ಆಗ್ತಾ ಇರ್ತಕ್ಕಂಥ ಸಾವು ನೋವುಗಳ ಬಗ್ಗೆ ಒಂದು ಕಡೆನೂ ಸಹ ಹೋಗಿ ಅವರು ಆ ಒಂದು ವಿಚಾರಣೆಯನ್ನು ಸಹ ಮಾಡಲಿಲ್ಲ. ಅಲ್ಲಿ ಆಗಿರ್ತಕ್ಕಂಥ ನೋವುಗಳನ್ನು, ಆಗಿರ್ತಕ್ಕಂಥ ಜನಕ್ಕೆ ಆಗಿರ್ತಕ್ಕಂಥ ಸಾವುಗಳನ್ನು ಕನ್ಸಿಡರ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಲೇ ಇಲ್ಲ. ಅದ್ರ ಬದಲಾಗಿ ಯಾವ ಸರ್ಕಾರ ಸಚಿವರ ಮೇಲೆ ಒಂದೇ ಆರೋಪ ಬರ್ತದೆ, ಆರೋಪ ಬಂದ ತಕ್ಷಣ ಅದಕ್ಕೆ ಒಂದು SIT ಒಂದು ತಂಡವನ್ನು ರಚಿಸೋದು, ಅವರ ಸಚಿವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ನಿರಂತರವಾಗಿ. ಯಾವ ಅಕ್ರಮ ನಡೆದ್ರು ಸಹ ಗೃಹ ಸಚಿವರು ಅದು ಯಾವ ಸಣ್ಣ ವಿಚಾರ ಅಂತಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮುತ್ತಿಗೆ ಹಾಕಿದ್ರು ಸಹ ಅವ್ರ ಕೇಸನ್ನು ವಾಪಸ್ ತೆಗಿತಾರೆ. ಆ ಒಂದು ಇದು ಬೆಂಗಳೂರಲ್ಲಿ ನಡೆದಂಥ KJHಳ್ಳಿ ಹಗರಣವನ್ನು ಸಹ ಅಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಸಹ ಈಗಾಗಲೇ ಕೈ ಬಿಡುವಂಥ ಹುನ್ನಾರು ಸಹ ನಡೀತಾ ಇದೆ. ಇವೆಲ್ಲವನ್ನು ನೋಡಿದ್ರೆ ರಾಜ್ಯ ಸರ್ಕಾರ ಬದುಕಿದೆಯಾ? ಇವತ್ತು ರಾಜ್ಯ ಸರ್ಕಾರ ಬದುಕಿದ್ರೆ ಸಾರ್ವಜನಿಕರು, ಇವತ್ತು ಬಡವರಿಗೆ ದೇವಾಲಯ ಅಂದರೆ ಆಸ್ಪತ್ರೆಗೆ ದೇವ್ರ ರೀತಿ ನಾವು ನೋಡ್ತೀವಿ. ಆ ಒಂದು ದೇವಾಲಯದಲ್ಲಿ ಈ ರೀತಿಯಾದಂಥ ಕಳಪೆ ಔಷಧಿಗಳನ್ನ ಕೊಟ್ಟು ಪ್ರಾಣವನ್ನು ಇವತ್ತು ತೆಗೆದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಮಂತ್ರಿಗಳು. ಆ ಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡೋಕ್ಕೋಸ್ಕರ ನಮ್ಮ ಮಹಿಳಾ ಮೋರ್ಚಾ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. ಕೂಡಲೇ ರಾಜೀನಾಮೆ ಕೊಡಬೇಕು, ತನಿಖೆ ಆಗಬೇಕು. ವಿಶೇಷವಾಗಿ ಇದು ಸಾವು ಆಗಿರ್ತಕ್ಕಂಥದ್ದು, ಅದರಿಂದ CBI ತನಿಖೆ ಆದರೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಇಟ್ಕೊಂಡಿದ್ದೀವಿ. ದಯಮಾಡಿ ಇದು ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡೋದು. ಸರ್, ಮಹಿಳಾ ಮೋರ್ಚಾ ಅಧ್ಯಕ್ಷರಿದ್ದಾರೆ. ಇವತ್ತು ರಾಜ್ಯದಲ್ಲಿ ಏನಿವತ್ತು ರಾಜ್ಯದಲ್ಲಿ ಮಹಿಳೆಯರ, ಅದು ಬಾಣಂತಿಯರ ಸಾವಾಗ್ತಾ ಇದೆ. ಅದನ್ನ ಇವತ್ತು ನಾವು ಖಂಡಿಸಿ ಮೈಸೂರು ಮಹಾನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಾನು ಮಾನ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಚಿವರೇ, 369 ಮಕ್ಕಳನ್ನ ನೀವು ಇವತ್ತು ಅವ್ರ ಮಕ್ಕಳು ಇವತ್ತು ಸತ್ತಿದ್ದಾರೆ. ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ? ಎಲ್ಲೋಗಿದ್ದೀರಾ ನೀವು? ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂತ ಹೇಳ್ತೀರಲ್ಲ, ಎಲ್ಲಿ ಏನಾಯ್ತು? 369 ಮಕ್ಕಳನ್ನ ನೀವು ಇವತ್ತು ನಿಮ್ಮ ಕೈಯಾರೆ ನೀವೇ ಕೊಲೆ ಮಾಡಿದ್ದೀರಾ. ಆ ಮಕ್ಕಳಿಗೆ ಇವತ್ತು ನ್ಯಾಯ ಸಿಗ್ಬೇಕು. 38 ಬಾಣಂತಿಯರು ಕೊಲೆ ಆಗಿದೆ, ನಿಮ್ಮ ಕೈಯಾರೆ ಕೊಲೆ ಆಗಿರೋಂಥದ್ದು. ಯಾಕೆ ಅಂತಂದ್ರೆ ನೀವು ಔಷಧಿಯನ್ನ ಸರಿಯಾಗಿ ನಿಮ್ಮ ಕಮಿಷನ್ ತೆಗೆದುಕೊಳ್ಳದಂತೆ ನೀವು ಪರೀಕ್ಷೆ ಮಾಡಿ ಇವತ್ತು ಕೊಟ್ಟಿದ್ದಿದ್ರೆ
38 ಬಾಣಂತಿಯರು ಉಳಿತಾ ಇದ್ರು, 369 ಮಕ್ಕಳು ಇವತ್ತು ಉಳಿತಾ ಇದ್ರು, ಮುಂದಿನ ಭವಿಷ್ಯದ ನಾಯಕರುಗಳಾಗ್ತಾ ಇದ್ರು. ಇದಕ್ಕೆ ನೇರ ಹೊಣೆ ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾವ್ ಆಗ್ತಾರೆ. ಸೊ ಅವರು ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಅವರ ಆರೋಗ್ಯ ಇಲಾಖೆಯನ್ನ ಅವರು ಮುಂದುವರಿಸುವಲ್ಲಿ ವಿಫಲರಾಗಿದ್ದಾರೆ. ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರೇ, ಒಂದು ಹೆಣ್ಣು ಮಗಳಾಗಿ ನೀವು ಒಂದು ಹೆಣ್ಣು ಮಕ್ಕಳು ಇಷ್ಟೊಂದು ಸಾವಾಗ್ತಾ ಇದೆ, ಅಟ್ಲೀಸ್ಟ್ ನಿಮ್ ಕನಿಕರಕ್ಕಾದ್ರೂ ಒಂದು ಹೆಣ್ಣು ಮಗಳಾಗಿ ನಿಮ್ಗೆ ಒಂದು ಮಾನವೀಯತೆ ಬರ್ಲಿಲ್ವೇನ್ರಿ? ನಿಮ್ಗೆ ಒಂದು ಮಾನವೀಯತೆ ಇರ್ಲಿಲ್ವಾ ನಿಮ್ಗೆ? ಒಂದು ಹೆಣ್ಮಗಳನ್ನ ರಕ್ಷಿಸಬೇಕು, ನಾನು ಕಾಂಗ್ರೆಸ್ ಬಿಜೆಪಿನ ಮತ್ತೊಂದು, ನೀನೊಂದು ಹೆಣ್ಮಕ್ಳು, ನೀವು ಆ ಹೆಣ್ಮಕ್ಳನ್ನ ಹೋಗಿ ನೀವು ಕನಿಕರಕ್ಕಾದ್ರೂ ಅವ್ರ ಮನೆಗೆ ಹೋಗಿ ನೀವು ಸಾಂತ್ವನ ಹೇಳಿದೀರಾ? ನೀವು ಎಲ್ಲೋಗಿದ್ದೀರಾ ನೀವು? ನೀವು ಸಚಿವರಾಗಕ್ಕೆ ಅನಾಲಯಕ್ಕೂ ನೀವುಗಳು. ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಮೈಸೂರು ನಗರ ಮತ್ತು ಗ್ರಾಮಾಂತರ ಮಹಿಳಾ ಮೋರ್ಚಾ ಆಗ್ರಹಿಸ್ತಾ ಇದೆ. ನೀವೇನಾದ್ರೂ ಈ ಕೂಡಲೇ ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಬೃಹತ್ ಪ್ರತಿಭಟನೆಯನ್ನ ಇಡೀ ಜಿಲ್ಲೆ ಅಂತ ಎಲ್ಲ ಕಡೆನೂ ಮಾಡ್ತಾ ಇದೀವಿ. ಸೊ ನೀವಿರುವ ಕಡೆಗೆ ನಾವು ಬಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗುತ್ತೆ ಅಂತ ನಾವು ಎಚ್ಚರಿಕೆಯನ್ನ ಈ ಮೂಲಕ ಕೊಡ್ತಾ ಇದ್ದೇವೆ. ಸೊ ಹೀಗಾಗಿ ನಾವು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವ್ರ ಒಂದು ತಂಡ ಮಾಡಿದ್ದಾರೆ. ಆ ತಂಡ ಪ್ರತಿಯೊಂದು ಜಿಲ್ಲೆಗೆ ಎಲ್ಲಿ ಬಾಣಂತಿಯರ ಸಾವಾಗಿದೆ ಅಲ್ಲಿಗೆ ಹೋಗಿ ಸತ್ಯ ಸಂಶೋಧನೆ ಮಾಡ್ತಾ ಇದೆ. ಸೊ ಅಲ್ಲಿ ನಿಮ್ಗೆ ಇವಾಗಲೇ ಮಾಧ್ಯಮಗಳಿಗೆ ಮಾಹಿತಿ ಗೊತ್ತಾಗಿದೆ ಎಷ್ಟು ಕಳಪೆಯಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಈ ಕಳಪೆ ಔಷಧಿಗೆ ಕಾರಣ ಏನು? ಇವರು ಕಮಿಷನ್. ಇಡೀ ರಾಜ್ಯದಲ್ಲೇ ಯಾವುದೇ ಸರ್ಕಾರ ಬಂದ್ರೂ ಕೂಡ ಬಾಣಂತಿಯರ ಈ ತರ ಪ್ರತಿಭಟನೆ ಎಲ್ಲೂ ಆಗಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಆಗೋದು. ಇದಕ್ಕೆ ಹೊಣೆ ನೇರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು. ಮಹಿಳೆಯರಿಗೆ ರಕ್ಷಣೆ ಬಿಟ್ಟಿ ಭಾಗ್ಯಗಳನ್ನ ಕೊಡ್ತೀರಾ? ಎಲ್ಲಿ ನಿಮ್ಮ ಬಿಟ್ಟಿ ಭಾಗ್ಯ? ಮಹಿಳೆಯರನ್ನ ಮರಣ ಹೊಂದಿಸೋದು ಇವತ್ತು ಬಿಟ್ಟಿ ಭಾಗ್ಯನಾ ನಿಮ್ದು? ಇದು ಒಂದು ಬಿಟ್ಟಿ ಭಾಗ್ಯನಾ ನಿಮ್ದು? ಮಹಿಳಾ ಸಚಿವರು ಇದಕ್ಕೆ ಉತ್ತರ ಕೊಡ್ಬೇಕು. ಬರೀ ಹೆಣ್ಮಕ್ಳನ್ನ ಹೋಗ್ಬಿಟ್ಟು ವಿಧಾನಸೌಧ ತೋರಿಸ್ಬಿಟ್ರೆ ಆಗ್ಲಿಲ್ಲ ನಿಮ್ಗೆ. ಹೆಣ್ಮಕ್ಳ ರಕ್ಷಣೆ ಕೂಡ ನಿಮ್ಮ ಹೊಣೆ ಆಗಿದೆ ನಿಮ್ದು. ದಯಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕು ಮಹಿಳಾ ಸಚಿವರು ಮತ್ತೆ ದಿನೇಶ್ ಗುಂಡೂರಾವ್ ಅವರು. ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ, ಇಲ್ಲ ಅಂದ್ರೆ ಬೃಹತ್ ಪ್ರತಿಭಟನೆ ಮಾಡ್ತೇವೆ. ಈಗಾಗಲೇ ನಾವು ಸಿಒ ಅವರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಡೋರಿದ್ದೇವೆ. ಹಾಗಾಗಿ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಏನಿವತ್ತು ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಮೈಸೂರು ನಗರ ಮತ್ತು ಗ್ರಾಮಾಂತರದಿಂದ ಪ್ರತಿಭಟನೆ ಹಮ್ಮಿಕೊಂಡಿದೀವಿ. ನೂರಾರು ಮಹಿಳೆಯರು ಅಂದ್ರೆ ನಿಮ್ಗೆಲ್ಲ ತಿಳಿದಿದೆ, ಮಾಧ್ಯಮದವರಿಗೆ, ನಾಗರಿಕ ಬಂಧುಗಳಿಗೆ, ಮೈಸೂರಿನ ನಾಗರಿಕ ಬಂಧುಗಳಿಗೆ ಗೊತ್ತಾಗ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಏನಕ್ಕೆ ಹಮ್ಮಿಕೊಂಡಿದೀವಿ ಬಿಜೆಪಿ ಅಂದ್ರೆ ನಿಮಗೆ ಗೊತ್ತಾಯಿದೆ. ಗೃಹಲಕ್ಷ್ಮಿಯರನ್ನ ಕೊಟ್ಟು ಗರ್ಭಿಣಿ ಸ್ತ್ರೀಯರ ಜೀವವನ್ನ ಕಳ್ಕೊಂತು ಈಗ ಕಾಂಗ್ರೆಸ್ ಸರ್ಕಾರ. ಇಂತಹ ಒಂದು ಘಟನೆ ಇದುವರೆಗೂ ಯಾವ ಸರ್ಕಾರನೂ ಕೂಡ ಇಷ್ಟೊಂದು ಕೀಳು ಮಟ್ಟಕ್ಕೆ ಮಾತಾಡ್ತಾ ಇಲ್ಲ. ಇದನ್ನ ಸರಣಿಯಾಗಿ ಮಕ್ಕಳುಗಳು, ಆ ನೂರಾರು ಮಕ್ಕಳುಗಳು ತೀರ್ಕೊಳ್ತಾ ಇದ್ದಾರೆ, ನೂರಾರು ಬಾಣಂತಿಯರು ತೀರ್ಕೊಳ್ತಾ ಇದ್ದಾರೆ. ಏನ್ ಸ್ವಾಮಿ ನೀವು? ಮಹಿಳೆಯರ ಕುಟುಂಬ, ಮಹಿಳೆಯರ ಜೀವ, ಮಹಿಳೆಯರಿಗಾಗಿ ಇರುವ ಈ ಕರ್ನಾಟಕ ಜನತೆ, ಇವರೆಲ್ಲರಿಗೂ ಏನು ಉತ್ತರ ಕೊಡ್ತೀರಾ ಸ್ವಾಮಿ? ಈ ಸರ್ಕಾರದಲ್ಲಿ ಬರೀ ಅಧಿಕಾರಿಗಳ ಸಾವು, ಬಾಣಂತಿಯರ ಸಾವು, ಮಕ್ಕಳಗಳ ಸಾವು ಮತ್ತು ರೈತರ ಸಾವು. ಏನು ಸಾವಿನ ಮೇಲೆ ನಿಮ್ಮ ಸರ್ಕಾರ ನಡೆಸ್ತಾ ಇದ್ದೀರಾ ಸ್ವಾಮಿ? ಇದು ನಿಲ್ಲಿ. ಇದು ಅಮಾನವೀಯ ಘಟನೆ. ಇದು ಬಾಣಂತಿ ಸಾವು ಅಂತ ಹೇಳಿದ್ರೆ ಸರಣಿಯಾಗಿ ಸಾಯೋದಾ? ನಿಮ್ಮ ಕಳಪೆ ಮೆಡಿಸನ್ನ ಕೊಟ್ಟು ಕಳಪೆ ಕಮಿಷನ್ಗೋಸ್ಕರ ಜೀವ ತೆಗಿತೀರಾ ಅಂದ್ರೆ ನೀವು ಆ ಪೋಸ್ಟಲ್ಲಿ ಇರ್ಬೇಕೇನ್ರಿ? ನಾಚಿಕೆ ಆಗ್ಬೇಕು. ಈ ಮುಂದೆ ಇದೇ ಮುಂದುವರೆದ ಆಗದ್ರಲ್ಲಿ ಇಡೀ ರಾಜ್ಯಾದ್ಯಂತ ಮಹಿಳೆಯರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ನೀವು ರಾಜೀನಾಮೆ ಕೊಡುವವರೆಗೆ ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ ಸ್ವಾಮಿ. ನಿಮ್ಮನ್ನ ನಂಬಿ ನಿಮಗೆ 140 ಜನ ಕೊಟ್ಟಿದಾರಲ್ರಿ ಶಾಸಕರನ್ನ. ಮಹಿಳೆಯರು ಮತ ಬೇಕು ಅಂತ ಸುಳ್ಳು ಗ್ಯಾರಂಟಿ ಕೊಟ್ರಿ, ಈಗ ಸಾವಿನ ಗ್ಯಾರಂಟಿ ಕೊಡ್ತಾ ಇದ್ದೀರಲ್ರಿ. ದೇವಸ್ಥಾನ ಅಂತ ತಿಳ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಇವತ್ತು ದೇವಸ್ಥಾನ ಸ್ಮಶಾನ ಆಗ್ತಾ ಇದಲ್ರಿ. ಇಲ್ಲಿಗೆ ಕಾರಣ ಮಾಡ್ಕೊಡ್ತೀರಾ ಸ್ವಾಮಿ? ದಯಮಾಡಿ ನಿಲ್ಲಿಸಿ. ಇದು ಮಾನವೀಯತೆ ಅಲ್ಲ, ಮಾನವೀಯತೆ ಸರ್ಕಾರ ಅಲ್ಲ. ಇದು ಒಂದು ನಿಲ್ಲೇಬೇಕು. ಇದು ಮಹಿಳೆಯರ ಪರವಾಗಿರುವಂತಹ ಸರ್ಕಾರ ಅಂತ ನೀವು ಭರವಸೆ ಮೇಲೆ ಹೇಳಿದ್ರಿ. ಆ ಸಾಮಾಜಿಕ ನ್ಯಾಯವನ್ನ ನೀವು ಕೊಡಬೇಕು ಸಿದ್ದರಾಮಯ್ಯನವರೇ. ಇದು ನಾವು ನಿಲ್ಲುವವರೆಗೆ ಹೋರಾಟವನ್ನು ಮುಂದುವರಿಸ್ತೀವಿ. ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ವತಿಯಿಂದ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋ ವಿಚಾರ ಬಾಣಂತಿಯರ ಸರಣಿ ಸಾವು ಮತ್ತು ಹಸುಗೂಸುಗಳ ಸಾವು ಏನು ನಡೀತಾ ಇದೆ ಅದ್ರ ಬಗ್ಗೆ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಗಮನ ಇಲ್ಲದೆ ಇರುವಂಥದ್ದು. ಸರಣಿ ಸಾವು ಆಗ್ತಾ ಇದೆ ಬಾಣಂತಿಯರದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ 10-15. ಇದ್ರ ಬಗ್ಗೆ ಸರ್ಕಾರಕ್ಕೆ ಗಮನ ಇಲ್ಲ. ಏನಿವತ್ತು ಮಹಿಳೆಯರಿಗೆ ಏನು ಅವ್ರು ಕೊಟ್ಟಿರುವಂಥ ಗೃಹಲಕ್ಷ್ಮಿ ಯೋಜನೆ, ಅದರಿಂದ ನಮಗೆ
ಮಹಿಳೆಯರ ಓಟು ಸರಾಗವಾಗಿ ಬಂದ್ಬಿಡುತ್ತೆ ಅಂತ ಅವರ ಭಾವನೆ ಏನಿದೆ ಅದು ತಪ್ಪು ಖಂಡಿತವಾಗ್ಲೂ. ಹಂಗಂತ ಹೇಳಿ ಬಾಣಂತಿಯರಿಗಾಗಲಿ ಸರ್ಕಾರಿ ಆಸ್ಪತ್ರೆಗಳಿಗಾಗಲಿ ಅವರು ಒದಗಿಸ್ತಾ ಇರುವಂಥ ಔಷಧಿಗಳ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ದೇ ಕೇವಲ ಕಮಿಷನ್ಗೋಸ್ಕರ ಬಾಣಂತಿಯರ ಹಸುಗೂಸುಗಳ ಸಾವಲ್ಲೂ ಕೂಡ ಅವ್ರ ಬಗ್ಗೆ ಗಮನ ಹರಿಸದೇ ಇರುವಂಥದ್ದು ತಪ್ಪು. ಆ ವಿಚಾರವಾಗಿ ನಾವು ಇವತ್ತು ಸರ್ಕಾರ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಾದರೂ ಕೂಡ ಈ ಒಂದು ಸರಣಿ ಸಾವು ನಿಲ್ಲಬೇಕು. ಮಹಿಳೆಯರ ಬಗ್ಗೆ ಸರ್ಕಾರಕ್ಕೆ ಸ್ವಲ್ಪವಾದರೂ ಕಾಳಜಿ ಇರಬೇಕು. ಏನಿವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಈ ಸಚಿವೆ ಏನಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಒಂದು ಬಾಣಂತಿಯ ಮನೆಗಾದರೂ ತಾವು ಅವರು ಭೇಟಿ ಕೊಟ್ಟು ಆ ಸತ್ತಿರುವಂಥ ಬಾಣಂತಿಯರ ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಒಂದು ಸಾಂತ್ವನದ ಮಾತನ್ನು ಕೂಡ ಅವರು ಇದುವರೆಗೂ ಹೋಗಿ ನೋಡಲಿಲ್ಲ, ಹೇಳಲಿಲ್ಲ. ಈ ವಿಚಾರವಾಗಿ ನಾವು ಎಲ್ಲ ಮಹಿಳೆಯರು ಕೂಡ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಒಡಗೂಡಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇಂಥ ಸರ್ಕಾರದ ವಿರುದ್ಧ ನಾವು ಧಿಕ್ಕಾರನ್ನ ಹೇಳ್ತೀವಿ. ಇಂಥ ಜನರ ಬಗ್ಗೆ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂಥ ಸಚಿವರಾಗಲಿ ನಮ್ಮ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇದು, ಇಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅವ್ರಿಗೆ ಗಮನ ಇಲ್ಲದೆ ಇರೋದು ನಿಜವಾಗ್ಲೂ ಕೂಡ ವಿಷಾದನೀಯ ಅಂತ ಹೇಳ್ತಾ ನಾನು ಇವತ್ತು ಏನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರೋದು ಇನ್ನಾದರೂ ಸರ್ಕಾರಕ್ಕೆ ಗಮನ ಹರಿಸಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಇವತ್ತೇನು ಕಾಂಗ್ರೆಸ್ ಭ್ರಷ್ಟಾಚಾರ ಎಲ್ಲೇ ಮೀರಿದೆ ಅಂತ ಅಂದರೆ ಇವಾಗ ಚಿಕ್ಕ ಚಿಕ್ಕ ಮಕ್ಕಳು ಹಸು ಕಂದಮ್ಮಗಳ ಜೀವ ತೆಗೆಯೋದ್ರಲ್ಲಿ ಇವ್ರದ್ದು ಇದಾಗ್ತಾ ಇದೆ. ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ ಕಳಪೆ ಔಷಧಿನ ಪೂರೈಕೆನ ಇದು ಮಾಡಿ ಮೆಡಿಕಲ್ ಮಾಫಿಯಾನ ದಯವಿಟ್ಟು ಕಡಿಮೆ ಮಾಡಿ ದಯವಿಟ್ಟು ಬಾಣಂತಿಯರು ಶಿಶುಗಳ ಕಡೆ ಗಮನ ಕೊಡಿ ಕಾಂಗ್ರೆಸ್ ಸರ್ಕಾರ. ಇಲ್ಲ ಅಂದರೆ ನಾವು ತುಂಬ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ. ಇಷ್ಟೇ ಅಲ್ಲ, ಇಲ್ಲಿ ಇವತ್ತು ಮೈಸೂರಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ, ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಮುಂದೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ನೀವು ಇದೇ ಥರ ಮಾಡ್ತಾ ಇದ್ರೆ ಹಗರಣಗಳ ಮೇಲೆ ಹಗರಣ ಮಾಡ್ತಾನೆ ಇದ್ದೀರಾ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತಾ ಗೊತ್ತಿಲ್ಲ. ಎಷ್ಟು ಜನ ಬಾಣಂತಿಯರು ಸಾವಾಗ್ತಾ ಇದೆ, ಶಿಶುಗಳು ಸಾವಾಗ್ತಾ ಇದೆ. ಆ ಶಿಶುಗಳ ಕಂದಮ್ಮಗಳ ನೋವು ನಿಮಗೆ ತಟ್ಟದೇ ಇರೋದಿಲ್ಲ. ಸಿದ್ದರಾಮಯ್ಯ ಅವರೇ, ದಯವಿಟ್ಟು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟು ದಯವಿಟ್ಟು ಜನರಿಗೆ ಮೋಸ ಮಾಡಬೇಡಿ, ದಯವಿಟ್ಟು ರಾಜೀನಾಮೆ ಕೊಟ್ಬಿಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಷ್ಟು ಇದಾಗ್ತಾ ಇದ್ರು ಅವರ ಕುಟುಂಬಗಳಿಗೆ ಹೋಗಿ ಸಾಂತ್ವನ ಹೇಳೋದಾಗ್ಲಿ ಮತ್ತೊಂದಾಗ್ಲಿ ಏನು ಮಾಡ್ತಾ ಇಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ, ಬರೀ ಹಗರಣಗಳ ಮುಚ್ಚಾಕೋದ್ರಲ್ಲೇ ಇವ್ರು ಮಾಡ್ತಾ ಇದ್ದಾರೆ. ಆರೋಗ್ಯ ಸಚಿವರಿಗೆ ಅನಾರೋಗ್ಯ ಆಗಿದೆ, ದಯವಿಟ್ಟು ನೀವೇ ಹೋಗಿ ಸರ್ಕಾರಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಡಿ ಹಾಗಂತ ಕೇಳ್ಕೊಂತ ನಾವು ಮಾತು ಮುಗಿಸ್ತಾ ಇದ್ದೀವಿ. ಇಲಾಖೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಬಡ ಹೆಣ್ಣು ಮಕ್ಕಳನ್ನು ನಿರ್ಲಕ್ಷಿಸುತ್ತಿರುವ ಸಿದ್ದರಾಮಯ್ಯನವರಿಗೆ, ಬಾಣಂತಿಯರ ಸಾವಿಗೆ ಕಾರಣವಾದ ಸಿದ್ದರಾಮಯ್ಯನ ಸರ್ಕಾರಕ್ಕೆ, ಒಗ್ಗಟ್ಟಿ ಹೋರಾಟಕ್ಕೆ